ಮಹೇಶ್ ತೆಂಗಿನಕಾಯಿ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 10 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ ಕಾಯ್ದಿರ್ತೇನೆ. ಸಭಾಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, 2019ರಲ್ಲಿ 10/12/2019ಕ್ಕೆ ಚಾಲಕರಂತೇಳಿ 2500, ಹಿಂಬಾಕಿ ಅಂತೇಳಿ ಚಾಲಕರದ 55 ಮತ್ತು ಹಿಂಬಾಕಿ ಅಂತೇಳಿ ಚಾಲಕ ಕಮ್ ನಿರ್ವಾಹಕ 259, ಒಟ್ಟು 2814 ಪೋಸ್ಟ್ಗಳನ್ನು 2019ರಲ್ಲಿ ಕರೆದ್ರು. ಆದರೆ ಇವತ್ತು ಕೇವಲ 1000 ಪೋಸ್ಟ್ಗಳನ್ನು ಮಾತ್ರ ಡ್ರೈವರ್ ಪೋಸ್ಟ್ಗಳನ್ನು ತುಂಬಿಕೊಳ್ಳುವಂಥದ್ದಾಗಿದೆ. ಇನ್ನೂ 1814 ಪೋಸ್ಟ್ಗಳನ್ನು ಏನನ್ನುವಂಥದ್ದು ಸ್ಪಷ್ಟೀಕರಣ ಸಿಗ್ತಾ ಇಲ್ಲ. ಯಾಕಂದರೆ ಕಳೆದ 6 ವರ್ಷದಿಂದ ಇವತ್ತು ಚಾಲಕರಿಗೆ ಸಲುವಾಗಿ ಅವರೆಲ್ಲರೂ ಓದಿ ಟೆಸ್ಟ್ ಆಗಿ ಪಾಸ್ ಮಾಡಿ ರಿಸಲ್ಟ್ ಬಂದ ಆದ್ಮೇಲೆ ಕೂಡ 2800 ತಗೊಂಡು ಬದಲಿ ಕೇವಲ 1000 ಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಉಳಿದಿರ್ತಕ್ಕಂಥ 1800 ಜನರಿಗೆ ಏನು ಅನ್ನೋಂಥದ್ದನ್ನ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಬೇಕನ್ನೋಂಥ ವಿನಂತಿ ಮಾಡ್ತೇನೆ. ಸಭಾಧ್ಯಕ್ಷರೇ, ಇದು 2019ರಲ್ಲಿ ಸಭಾಧ್ಯಕ್ಷರೇ 2500 ಡ್ರೈವರ್ಸು, 55 ಬ್ಯಾಕ್ಲಾಗ್ ಡ್ರೈವರ್ಸು, ಡ್ರೈವರ್ ಕಮ್ ಕಂಡಕ್ಟರ್ಸು 259, 2814 ಜನಕ್ಕೆ ಅವಾಗ ನೋಟಿಫಿಕೇಶನ್ ಮಾಡೋದು ಸಭಾಧ್ಯಕ್ಷರೇ. ಆಮೇಲೆ 20ರಲ್ಲಿ ಕೋವಿಡ್ ಬಂತು. ಅದಾದಮೇಲೆ DPR ಎಲ್ಲ ಇಲಾಖೆನಲ್ಲೂ ಕೂಡ ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿ ಅಂತ ಆದೇಶ ಮಾಡಿದ್ರು. ಅದಾದಮೇಲೆ 21, 22ರಲ್ಲಿ ಸರ್ಕಾರಕ್ಕೆ ರಿಕ್ರೂಟ್ಮೆಂಟ್ ಬಗ್ಗೆ ಪತ್ರ ಬರೆದ್ರು. ಮತ್ತು ಪರ್ಮಿಷನ್ ಅವಾಗ ಆಗಲಿಲ್ಲ ಸಭಾಧ್ಯಕ್ಷರೇ, ಈಗ ಕೋವಿಡ್ ಅದು ಇದರಿಂದ ಆಗಿಲ್ಲ ಅನ್ಸುತ್ತೆ. ಮತ್ತು 24ರಲ್ಲಿ ಸರ್ಕಾರ 1000 ಜನ ಡ್ರೈವರ್ ಕಮ್ ಕಂಡಕ್ಟರ್ಸ್ಗೆ 741, ಇನ್ಕ್ಲೂಡಿಂಗ್ ಬ್ಯಾಕ್ಲಾಗು, ಡ್ರೈವರ್ಸು 741, ಡ್ರೈವರ್ ಕಮ್ ಕಂಡಕ್ಟರ್ಸು 259 ಬ್ಯಾಕ್ಲಾಗು, ಇಷ್ಟಕ್ಕೆ ಅನುಮತಿ ಸಿಗುತ್ತೆ. ಆಮೇಲೆ 24ರಲ್ಲಿ ಮೇ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ, ಇಲ್ಲ ವೆರಿಫಿಕೇಷನ್, ಯಾಕಂದರೆ 19ರಲ್ಲಿ ಅಪ್ಲಿಕೇಶನ್ಸ್ ಹಾಕಿದ್ರು ಅವರು, ವೆರಿಫಿಕೇಷನ್ ಆಗುತ್ತೆ. ಆಮೇಲೆ ಡ್ರೈವಿಂಗ್ ಟೆಸ್ಟು ಮೇ 25ರಲ್ಲಾಗುತ್ತೆ, ಮತ್ತು 1000 ಜನ ರಿಕ್ರೂಟ್ಮೆಂಟ್ ಆಗುತ್ತೆ. ಅದೇ ಬ್ಯಾಕ್ಲಾಗು ಇದೆಲ್ಲ ಹೇಳಿದ್ನಲ್ಲ ನಾನಾಗಲೇ, ಇದು 741 ಪ್ಲಸ್ 259 ಆಗುತ್ತೆ. ಈಗೇನಾಗಿದೆ, ಅಲ್ಲಿ ಭಾಳ ಜನಕ್ಕೆ ಪಾಪ ಏಜ್ ಆಗೋಗಿದೆ. 19ರಲ್ಲಿ ಹಾಕಿದ್ದಂಥವ್ರು ಈಗಾಗಲೇ 6 ವರ್ಷ ಆಯಿತು. ಅವ್ರಿಗೆ ಏಜು ಭಾಳ ಜನಕ್ಕೆ ಆಗಿರುತ್ತೆ. ಅವರು ಕೂಡ ನಾನು ಹುಬ್ಳಿಗೆ ಬಂದಾಗ ಭಾಳ 400-500 ಜನ ಬಂದು ಮೀಟ್ ಮಾಡಿದ್ರು. ಮತ್ತು ಈಗ ಒಂದು ರೆಸೊಲ್ಯೂಷನ್ ಮಾಡಿ ಅಲ್ಲಿ ಬೋರ್ಡ್ನವರು ಕಳಿಸಿದ್ರು ಸಭಾಧ್ಯಕ್ಷರೇ. ಫಸ್ಟು ಏಜ್ ರಿಲ್ಯಾಕ್ಸೇಷನ್ ಬರೆದ್ರು, ಆಮೇಲೆ 1000 ಡ್ರೈವರ್ಸು 1000 ಕಂಡಕ್ಟರ್ಸ್ ಬೇಕು ಅಂತ NW ಬೋರ್ಡು ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ನಾನು ಅವ್ರಿಗೆ ಸಹಾಯ ಮಾಡಬೇಕು ಅಂತಲೇ ನನ್ನ ಮನಸ್ಸಲ್ಲೂ ಇದೆ. ಯಾಕಂದರೆ ಭಾಳಷ್ಟು ಜನಕ್ಕೆ ಪಾಪ ಏಜು ಇದಾಗಿರುತ್ತೆ, ಆಗಲೇ ಸುಮಾರು ಅದ್ರ ಥರ 6 ವರ್ಷ ಆಗೋಗಿರುತ್ತೆ. ಅದಕ್ಕೆ ನಾನು HK ಪಾಟೀಲ್ರು, ಲಾ ಮಿನಿಸ್ಟ್ರಿ ಇಬ್ಬರು ಒಂದು ಮೀಟಿಂಗ್ ಮಾಡಿದ್ದೀವಿ. ಮತ್ತು ಈಗ ಮತ್ತೆ ನಾವು 1000 ಜನ ಕಂಡಕ್ಟರ್ಸು 1000 ಜನ ಡ್ರೈವರ್ಸ್ ಬೇಕು ಅಂತ ಅಲ್ಲಿಂದ ನಮಗೆ ರಿಕ್ವೆಷನ್ ಬಂದಿರೋದ್ರಿಂದ ಲಾ ಇಲಾಖೆ ಜೊತೆ, ಲಾ ಡಿಪಾರ್ಟ್ಮೆಂಟು, DPR, FD ಇವರೆಲ್ಲರ ಜೊತೆ ಮಾತಾಡಿ ಅವರು ಸಹಾಯ ಮಾಡೋದಕ್ಕೆ ಪ್ರಯತ್ನ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಚಿವರು ಇದ್ರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇದೇನೋ ಅಧಿಕಾರಿಗಳು ಕೆಲವೊಂದು ಕಡೆ ಮಿಸ್ಗೈಡ್ ಮಾಡ್ತಾರೆ ಅನ್ನೋಂಥದ್ದು ನನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನೋಡಿ, ಒಂದು ಕಡೆ ಅದರ ಕೋವಿಡ್-19 ಹಿನ್ನೆಲೆಯಲ್ಲಿ ಸರ್ಕಾರ ಆದೇಶ 2020 ದಿನಾಂಕ 6/7/2020 ಎಲ್ಲ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡೋದನ್ನು ಮುಂದಿನ ಆದೇಶದವರೆಗೆ ತಡೆ ಹಿಡಿಯಲಾಗಿರುತ್ತದೆ ಅಂತ ಹೇಳ್ತಾರೆ. ಅದೇ ಇನ್ನೊಂದು ಕಡೆ ಇವತ್ತು NWKSRTC ಹೊರತುಪಡಿಸಿ ಉಳಿದಂಥ KKRTCಗೆ 2020ಕ್ಕೆ 2500 ಹುದ್ದೆಗಳನ್ನು ಕರೀತಾರ. ಅವನು ಅಷ್ಟೂ ಫುಲ್ ಮಾಡುವಂಥದ್ದು ಅದಾಗತ್ತ. BMTCಗೆ 2022ರಲ್ಲಿ 1610 ಹುದ್ದೆಗಳನ್ನು ಕರೀತಾರ, ಅವನು ಫುಲ್ ಮಾಡ್ತಾರ. KSRTCಗೆ 2020-21ರಾಗ 3745 ಹುದ್ದೆಗಳನ್ನು ಕರೀತಾರ, ಅವನು ಫುಲ್ ಮಾಡ್ತಾರ. ಯಾಕಿದು ವಿಶೇಷವಾಗಿ ನಮ್ಮ ಹುಬ್ಳಿಗೆ NWKSRTCಗೆ ಯಾಕೆ ಮಲ್ತಾಯಿ ಧೋರಣೆಯನ್ನು ಸರ್ಕಾರದ ಕಡೆಯಿಂದ ಆಗ್ತೈತೆ ಅನ್ನೋದು ಸ್ಪಷ್ಟೀಕರಣ ಬೇಕಾಗತ್ತೆ. ಯಾಕಂದ್ರೆ ನೋಡಿ, ಮಾನ್ಯ ಸಚಿವರು ಹೇಳಿದಾರ, ಬಸ್ಸಿನಲ್ಲಿ 8000 ಬಸ್ ಇದೆ, ಸಹಜವಾಗಿ ಹುದ್ದೆಗಳು ಜಾಸ್ತಿ ಬೇಕಾಗುತ್ತೆ. BMTCನಲ್ಲಿ 7000 ಬಸ್ಸುಗಳಿದೆ, ಹುದ್ದೆಗಳು ಜಾಸ್ತಿ ಬೇಕಾಗುತ್ತೆ. ಅಲ್ಲಿರ್ತಕ್ಕಂಥದ್ದು 4000 ಬಸ್ಸು. ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕನೂ ಅಷ್ಟೇ 4500 ಇರಬೇಕು. ಅದರಿಂದ ಹುದ್ದೆ ಕಮ್ಮಿ ಅಷ್ಟೇ, ತಾರತಮ್ಯ ಏನೂ ಇಲ್ಲ. KKRTCದು 2500 ಕರೆದ್ರಿ, ಅದು ಫುಲ್ ಆಗಿದೆ.
ಆಮೇಲೆ BMTCದು 1619 ಅದು ಫುಲ್ ಆಗಿದೆ. ಆದರೆ NWKSRTCದು 2814 ಕರೆದಿತ್ತು, ಕೇವಲ 1000 ತೊಗೊಂಡಿರೆ. ಬಟ್ ಈಗಾಗಲೇ ಅವರು ಎಕ್ಸಾಮ್ ಕೊಟ್ಟು ಪೂರ್ತಿ ಮುಗಿಸ್ಕೊಂಡು ಅವರು ನಮಗೆ ಜಾಬ್ ಬರ್ತೈತಿ ಅಂತಂದೇಳಿ ನೀವು ರಿಸಲ್ಟ್ ಡಿಕ್ಲೇರ್ ಮಾಡಿದ್ಮ್ಯಾಗ ಅವ್ರ ಕ್ಲಿಯರಿಟಿ ಇತ್ತು. ಬಟ್ ಆದ್ರೆ ಈಗ ಕೇವಲ 1000 ಹುದ್ದೆ ತೊಗೊಂಡ್ರಿ. ಈ ಉಳಿದಿರ್ತಕ್ಕಂಥ ಪಾಸ್ ಆದವ್ರದ್ದು ಏನ್ ಹಾಗಾದ್ರೆ? ನೀವ್ ಹೇಳ್ದಂಗೆ ವಯೋಮಿತಿಯೊಳಗೂ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದಾವೆ. ಈಗ ವಾಯುವ್ಯ ಕರ್ನಾಟಕಕ್ಕೆ 2000 ಅಂದರೆ 2024ರಲ್ಲಿ ನಮ್ಮ ಸರ್ಕಾರ ಬಂದ್ಮೇಲೆ 2000ಕ್ಕೆ ಅನುಮತಿ ಕೊಟ್ಟರು. ಆಮೇಲೆ KSRTC ಕ್ಲಿಯರ್ ಆಗೋಯ್ತು, 2000ನೇ ಅಲ್ಲೂ ಕೊಟ್ಟಿರೋದು. BMTC 2500 ಅದು ಕ್ಲಿಯರ್ ಆಯಿತು. ಇದು 1600 ಚಿಲ್ಲರೆ ಕಲ್ಯಾಣ ಕರ್ನಾಟಕ ಎಲ್ಲ ರಿಕ್ರೂಟ್ಮೆಂಟ್ ಆಯಿತು. ಈಗ 1000 ಆಗಿದೆ, ಇನ್ನೂ 1000, ಅದ್ರ ಜೊತೆ ಇನ್ನೂ 1000 ತಗೊಳ್ತೀವಿ. ಕಂಡಕ್ಟರ್ಸು ಅಡಿಷ್ನಲ್ ಬೇಕು ಅಂತೇಳಿ ಕಂಡಕ್ಟರ್ಸ್ 1000, ಡ್ರೈವರ್ಸ್ 1000 ಮತ್ತೆ ಬೇಕು ಅಂತ ಕೇಳಿದ್ದಾರೆ. ಈಗ 1000 ಆಗಿದೆ ಅಂದರೆ ನಿಮ್ಮ ಲೆಕ್ಕದ ಪ್ರಕಾರ 3000 ಆಗುತ್ತೆ. ಎಲ್ಲರಿಗಿಂತಲೂ ಜಾಸ್ತಿ ಇದೇ ಆಗುತ್ತೆ. ಅದಕ್ಕೇನೋ ಟೈಮ್ ಫ್ರೇಮ್ ಐತನ ಕೊಟ್ಟಿದ್ದಾರೆ. ಮತ್ತೆ ಚರ್ಚೆ ಬೇಕಲ್ಲ ಈಗ ಯಾವಾಗ ಅಧ್ಯಕ್ಷರೇ, 19ರಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ನನಗೂ ಮನಸ್ಸಲ್ಲಿದೆ. ಅದರಿಂದ ಆದಷ್ಟು ಬೇಗ ಇದನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಈಗ ಇನ್ನು ಪ್ರೋಸೆಸ್ ಅಲ್ಲಿದೆ, ಪ್ರೋಸೆಸ್ ಕಂಪ್ಲೀಟ್ ಆಗದೆ ಇರೋದ್ರಿಂದ ಇವರಿಗೆ ಸಹಾಯ ಮಾಡೋದಕ್ಕೆ ಅವಕಾಶ ಇದೆ. ಅದಕ್ಕೆ DPR FD ಅಂತ ಚರ್ಚೆ ಮಾಡಿ, ಲಾ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿ. ಮಾನ್ಯ ಅಧ್ಯಕ್ಷರೇ, ಈಗೇನು ಎಕ್ಸಾಮ್ ಪಾಸ್ ಆಗಿದಾರಲ್ಲ ಅವ್ರಿಗೆ ನೀವು ಇವಾಗ ಪ್ರಯಾರಿಟಿ ಕೊಡ್ತಿರೋ ಇಲ್ಲ ಅದನ್ನ ಒಂದ್ಸಲ ಸ್ಪಷ್ಟೀಕರಣ ಮಾಡ್ರಿ ಏನಂತಂದೇಳಿ. ಯಾಕಂದ್ರೆ ಈಗ ಎಕ್ಸಾಮ್ ಪಾಸ್ ಆಗಿ ಎಲ್ಲ ಮುಗಿಸಿದಾರ, ಆಲ್ಮೋಸ್ಟ್ ಅವ್ರು ಎಲ್ಲರಿಗೂ ಬರಬೇಕಾಗಿತ್ತು, ಈಗ ಜಾಬ್ ಸಿಗಬೇಕಾಗಿತ್ತು. ಅದನ್ನ ನೀವು ಕೇವಲ 1000 ಭರ್ತಿಯನ್ನು ಮಾಡುವಂಥದ್ದಾಗೈತಿ. ನೀವೊಂದು ಸ್ಪಷ್ಟೀಕರಣ ಕೊಡ್ರಿ. ಈಗೇನು ಉಳಿದವ್ರು ಅದಾರ, ಈಗ ಪಾಸ್ ಆದಾರ, ಅವ್ನ ಅದ್ರಾಗ ತೊಗೊಂತಿರೋ ಅಥವಾ ಎಕ್ಸಾಮ್ ಮಾಡಿ ತೊಗೊಂತಿರೋ ಅದನ್ನೊಂದು ಸ್ಪಷ್ಟೀಕರಣ ಕೊಡಿ. ಈಗ ಪ್ರೋಸೆಸ್ ಇನ್ನೂ ಮುಗ್ದಿಲ್ಲ, ಪ್ರೋಸೆಸ್ ಇನ್ನೂ ಮುಗಿದೇ ಇರೋದ್ರಿಂದ ಇನ್ನೂ 1000 ಜನ ಡ್ರೈವರ್ಸ್ಗೆ ಅವಕಾಶ ಇದೆ. ಮತ್ತೆ 1000 ಹುದ್ದೆ ಬೇಕು ಅಂತ ನಮಗೆ ರೆಸಲ್ಯೂಷನ್ ಮಾಡಿ ಕಳಿಸಿದ್ದಾರೆ. ಅದರಿಂದ ನಾನು ಲಾ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ, ಅವರ ಅಭ್ಯರ್ಥಿಗಳು ಕೂಡ ಬಂದಿದ್ರು, ಅವತ್ತು ಅವರು ಬಂದಿದ್ರು. ಅದರಿಂದ ನಾನು ಕೂಡ ಅವ್ರು ಸಹಾಯ ಮಾಡಬೇಕು ಅಂತ ನನ್ನ ಮನಸ್ಸಲ್ಲೇ ಇದೆ. ಅದರಿಂದ ಪಾಸಿಟಿವ್ ಆಗೇ ಮಾಡ್ತೀವಿ ಸಭಾತಿ. ಓಕೆ, ಪ್ರಕಾಶ್ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇರೋದು ಮಹೇಶ್ ಅರ್ಥ ಆಯ್ತು. ಈಗ ಪಾಸ್ ಆಗಿದಾರಲ್ಲ ಅವ್ರನ್ನ ಕನ್ಸಿಡರ್ ಮಾಡ್ರಿ ಅಂತ ಹೇಳಿ ಅವ್ರು ವಿನಂತಿ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಹೂ ಅಂತ ಹೇಳ್ಬಿಟ್ರೆ ಮುಗಿದೋಗ್ತೈತೆ. ಬೆಲ್ಲದವ್ರೆ ಅವ್ರಿಗೆ ಪ್ರೋಸೆಸ್ ಕನ್ಫರ್ಮೇಶನ್ ನೋಡಿ, ಅವ್ರಿಗೆ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಪ್ರೋಸೆಸ್ ಕಂಪ್ಲೀಟ್ ಆಗ್ಲಿ, ಪ್ರೋಸೆಸ್ ಅಲ್ಲಿ ಇದೇನೋ ಕನ್ಸಿಡರ್ ಮಾಡ್ತೇವೆ ಅಂತ ಅಗತ್ಯ ಬಂದ ಹೇಳಿದ್ದಾರೆ. ಅದ ಹುಡುಗರನ್ನ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳ್ಬಿಡ್ಲಿ. ಈ ಲಿಸ್ಟ್ ನಲ್ಲಿ ಇರೋರಿಗೇನೆ ಇನ್ನೂ 1000 ಜನಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತಾನೆ ಈ ಲಿಸ್ಟ್ ಅಲ್ಲಿ ಇರೋರಿಗೇನೆ ಡ್ರೈವಿಂಗ್ ಟೆಸ್ಟ್ ಆಗಿ ಪಾಸ್ ಆಗಿರ್ತಾರಲ್ಲ ಅವ್ರಿಗೇನೆ. ಪ್ರಕಾಶ್ ಕೋಲಿವಾಡ್.